ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ರೇಖಿ ಅಧ್ಯಾಪಕರಾದಂಥ ಶಿವಯೋಗಿ ಮದನ ಭಾಗಿಯವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ವಜ್ರಿಕಾ ರೇಖಿ ಹೀಲಿಂಗ್ಗೆ ಸ್ವಾಗತ ಸುಸ್ವಾಗತ. ನಾನು ಜಿ.ಕೆ. ಗುರುರಾಜ್. ರೇಖಿ ಕಲಿಯೋದ್ರಿಂದ ನಮ್ಮ ಮನಸ್ಸು ತುಂಬಾ ಹಿಡಿತದಲ್ಲಿ ಬರುತ್ತೆ. ಮನಸ್ಸು ಒಂಥರ ತುಂಬಾ ಸೂಕ್ಷ್ಮವಾದಂಥ ಮನಸ್ಸು. ಒಂದು ಸೂಜಿ ಸಾಕು ಬೆಲೂನ್ಗೆ ಟಚ್ ಮಾಡಿದ್ರೆ ಹೊಡೆದೋಗುತ್ತೋ ಹಾಗೆ ನಮಗೊಂದು ಕೆಲವು ವಿಷಯಗಳು ತಡ್ಕೊಳ್ಳುವಂತಹ ಒಂದು ಅಭ್ಯಾಸನೇ ಇಲ್ಲ. ಈ ಅಭ್ಯಾಸ ನಮ್ಗೆ ರೇಖಿ ಕಲಿಸ್ಕೊಡುತ್ತೆ. ಎಷ್ಟು ಮಟ್ಟಿಗೆ ತಡ್ಕೋಬಹುದು, ತಡ್ಕೊಳ್ಳೋದ್ರಿಂದ ನಮಗೇನು ಲಾಭ ಇದೆ ಅನ್ನೋದು ಅನುಭವ ಆದ್ಮೇಲೆ ಅದು ಗೊತ್ತಾಗೋದು. ಆದ್ದರಿಂದ ರೇಖಿ ಬಹಳ ಬಹಳ ಮುಖ್ಯವಾಗಿದೆ. ರೇಖಿ ಕಲ್ತ್ರೆ ನಾನಾ ರೀತಿಯಾದಂಥ ಇನ್ನೊಬ್ಬರಿಗೆ ಅನಾರೋಗ್ಯದಿಂದ ನರಳುತ್ತಾ ಇರೋರಿಗೆ, ಅಥವಾ ಏನು ತಲೆನೋವು ಬಂತು, ಮೈಕೈ ನೋವು ಬಂತು, ಕಾಲು ನೋವು ಬಂತು, ಅಥವಾ ಮತ್ತೊಂದು ಏನಾದ್ರು ದೇಹದಲ್ಲಿ ತೊಂದರೆ ಆಗಿರುವಂಥ ಭಾಗಕ್ಕೆ ನಾವು ಕರಸ್ಪರ್ಶ ಮಾಡಿದಾಗ, ಆ ಹೀಲಿಂಗ್ ಕೊಟ್ಟಾಗ, ಆ ಹೀಲಿಂಗ್ ಇಂದ ಏನಾಗುತ್ತೆ, ಅವರಿಗೆ ರೋಗ ನಿಧಾನಕ್ಕೆ ವಾಸಿ ಆಗುತ್ತೆ. ಇದು ನನಗೆ ಆಗಿರುವ ಅನುಭವ. ನನಗೆ ಆಗಾಗ ಕಿವಿ ನೋವು ಬರ್ತಿರುತ್ತೆ. ತಕ್ಷಣದಲ್ಲಿ ನಾನು ರೇಖಿ ಹೀಲಿಂಗ್ ಮಾಡ್ಕೊತೀನಿ. ಹಾಗೆಯೇ ಒಂದು 30 ಸೆಕೆಂಡ್ 1 ನಿಮಿಷ ಆದ್ಮೇಲೆ ಹಾಗೆ ಆ ನೋವು ಕಡಿಮೆ ಆಗದೆ. ನನ್ನ ಅನುಭವದ ಮಾತು. ಈ ಅನುಭವ ಅವರಿಗೆ ಆದಾಗ ಮಾತ್ರನೇ ಅದು ಗೊತ್ತಾಗೋದು. ಹಾಗಾಗಿ ರೇಖಿ ಕರಸ್ಪರ್ಶದಿಂದ ಇನ್ನೊಬ್ಬರಿಗೆ ನಾವು ಹೀಲಿಂಗ್ ಮಾಡಬಹುದು. ಆ ಹೀಲಿಂಗ್ ಇಂದ ಏನಾಗುತ್ತೆ, ಮಾನವನ ದೇಹದಲ್ಲಿರುವತಕ್ಕಂಥ ಏನು ಒಂದು ಭಾಗ ಇದೆ, ಸೆಲ್ಸ್, ಆ ಸೆಲ್ಸ್ ಎಲ್ಲ ಆಕ್ಟಿವಿಟೀಸ್ ಆಗುತ್ತೆ. ಆ ದೇಹದೊಳಗಿರುವಂತ ಅಂಗಾಂಗಗಳ ಒಳಗಡೆ ಇರುವಂತ ಏನು ಭಾಗ ಇದೆ ಅದಕ್ಕೆ ಹೀಲ್ ಆದ ತಕ್ಷಣ ಅಲ್ಲಿ ಆರೋಗ್ಯ ಬರಲಿಕ್ಕೆ ತುಂಬಾ ಅವಕಾಶಗಳಿದೆ. ವೈದ್ಯರ ಸಲಹೆಯನ್ನು ತಗೋಬೇಕು. ಮಾತ್ರೆಗಳನ್ನು ತಗೊಂಡಾಗ ಏನಾಗುತ್ತೆ, ನಮ್ಗೆ ಇನ್ನೂ ಬೇಗ ವಾಸಿಯಾಗುತ್ತೆ. ಅದರಂತೆ ರೇಖಿ ಕಲಿಯೋದ್ರಿಂದ ಇಂತಿಂಥ ಉಪಯೋಗಗಳಿದೆ. ಹಣದ ಸಮಸ್ಯೆ ಇದೆಯಾ, ರೇಖಿ ಅಭ್ಯಾಸ ಮಾಡಿ. ವಿವಾಹ ಸಂಬಂಧಪಟ್ಟಂತ ವಿಚಾರದಲ್ಲಿ ಸಮಸ್ಯೆ ಇದೆಯಾ, ರೇಖಿ ಅಭ್ಯಾಸ ಮಾಡಿ. ಅಥವಾ ಬಂಧುಗಳ ವ್ಯಕ್ತಿಗಳಿಂದ ಏನಾದ್ರು ಶತ್ರುತ್ವ ಬಂದಿದೆಯಾ, ರೇಖಿ ಅಭ್ಯಾಸ ಮಾಡಿ. ಈ ರೀತಿಯಾದಂಥ ಹಲವಾರು ದಾರಿಗಳು ಇದರಲ್ಲಿ ರೇಖಿ ವಿದ್ಯೆ ಕಲಿಯೋದ್ರಿಂದ ನಮಗಾಗುವ ಒಳ್ಳೆಯ ಒಂದು ರಿಸಲ್ಟ್ಸ್ ನಾವು ಇದರಲ್ಲಿ ನೋಡ್ಬೋದು, ಬಹಳ ವಿಶೇಷವಾಗಿ ನೋಡ್ಬೋದು. ಮತ್ತು ಮನಸ್ಸಿಗೆ ತುಂಬಾ ಸ್ಟ್ರೆಂತ್ ಸಿಕ್ಕತ್ತೆ. ಇನ್ನೊಬ್ಬರಿಗೆ ಹೀಲಿಂಗ್, ಮತ್ತೆ ಗಿಡ ಮರಿಗಳಿಗೂ ಸಹಿತ ಹೀಲಿಂಗ್ ಮಾಡ್ಬೋದು, ಪ್ರಾಣಿಗಳಿಗೂ ಸಹಿತ ಹೀಲಿಂಗ್ ಮಾಡ್ಬೋದು. ಯಾವುದೇ ಒಂದು ವಿಚಾರ, ಯಾವುದೋ ಒಂದು ವಸ್ತು ಕೆಟ್ಟೋಗ್ತಿದೆ, ಆ ಕೆಟ್ಟೋಗಿರುವಂತ ವಸ್ತುಗೆ ಹೀಲಿಂಗ್ ಮಾಡಿದ್ರೆ ಆ ಹೀಲಿಂಗ್ ಇಂದ ಏನಾಗುತ್ತೆ, ನಮ್ಗೆ ಎಲ್ಲಿ ಕೆಟ್ಟಿದೆ, ಯಾವ ರೀತಿ ಇದು ರಿಪೇರಿ ಆಗುತ್ತೆ, ಇದ್ರ ಬಗ್ಗೆ ಏನು ಅನ್ನೋದು ನಮ್ಗೆ ವಿವರಣೆನೂ ಗೊತ್ತಾಗುತ್ತೆ. ಕೆಲವರು ಗೊತ್ತೇ ಆಗಲ್ಲ ನೋಡಿ, ಎಲ್ಲಿ ಕೆಟ್ಟಿದೆ ಅಂತ ಕಂಡುಹಿಡಿತಾ ಇದೀವಿ, ಸಿಗ್ತಾನೆ ಇಲ್ಲ ಅಂತ ಇರ್ತಾರೆ. ಆ ರಿಸಲ್ಟ್ ಸಹಿತ ನಮ್ಗೆ ಸಿಕ್ಕಿರೋದನ್ನು ನಾವು ನೋಡಿದೀವಿ, ಅನುಭವಿಸಿದೀವಿ. ಇನ್ನೊಬ್ಬರಿಗೂ ಸಹಿತ ಹೀಲಿಂಗ್ ಮಾಡೋದ್ರಿಂದ ತುಂಬಾ ಹೆಚ್ಚಿನ ಲಾಭವನ್ನು ನಾವು ಇದರಲ್ಲಿ ಪಡಿಬಹುದು. ರೇಖಿ ಯಾವತ್ತು ನೀವು ಗುರುಗಳಿಂದ ದೀಕ್ಷೆ ತಗೋತೀರಾ, ದೀಕ್ಷೆ ಅಂದ್ರೆ ಏನು, ಯಾವುದೋ ಸನ್ಯಾಸಿಯಾಗಿ ದೀಕ್ಷೆ ತಗೊಳ್ಳೋದು, ವ್ರತ ಮಾಡೋದು, ಉಪವಾಸ ಮಾಡೋದು, ಅದೆಲ್ಲ ಏನೂ ಇಲ್ಲ. ತುಂಬಾ ಸರಳವಾಗಿ 1-2 ಗಂಟೆಗಳ ಕಾಲದಲ್ಲಿ ಗುರುಗಳು ರೇಖಿ ವಿದ್ಯೆಯನ್ನು ಹೇಳ್ಕೊಡ್ತಾರೆ. ರೇಖಿ ಕಲಿತ ದಿನದಿಂದನೇ ಅಥವಾ ಮಾರನೇ ದಿನದಿಂದನೇ ನೀವು ಹೀಲಿಂಗ್ ಮಾಡಿಕೊಂಡು ಮತ್ತೊಬ್ಬರಿಗೆ ಹೀಲ್ ಮಾಡಿದ್ರೆ ವಿಶೇಷವಾದಂತ ಅಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಅಂಥ ಒಂದು ವಿಶೇಷವಾದಂತ ಒಂದು ಗುಣ ನಮ್ಮ ದೇಹದಲ್ಲಿ 7 ಚಕ್ರಗಳಿದೆ. ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಮಣಿಪುರ ಚಕ್ರ, ಅನಾಥ ಚಕ್ರ, ವಿಶುದ್ಧ ಚಕ್ರ, ಆಜ್ಞಾ ಚಕ್ರ ಅಂತ. ಒಂದೊಂದು ಚಕ್ರಕ್ಕೆ ಒಂದೊಂದು ರೀತಿಯಾದಂತ ಒಂದು ವೈಶಿಷ್ಟ್ಯವಾದಂಥ ಗುಣಲಕ್ಷಣಗಳು ಇದೆ. ಮೂಲಾಧಾರ ಚಕ್ರಕ್ಕೆ ನಾವು ಹೀಲ್ ಮಾಡಿದ್ರೆ ಆತ್ಮವಿಶ್ವಾಸ ನಮ್ಗೆ ತುಂಬಾ ಚೆನ್ನಾಗಿ ಬರುತ್ತೆ. ಹಣಕಾಸಿನ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಆ ಮೂಲಾಧಾರ ಚಕ್ರಕ್ಕೆ ನಾವು ಹೀಲ್ ಮಾಡಿಕೊಂಡಾಗ ಅಲ್ಲಿ ಏನಾಗುತ್ತೆ, ನಮ್ಗೆ ಹಣಕಾಸಿನ ವಿಚಾರದಲ್ಲಿ ಲಾಭ ಹಾಗೂ ಆತ್ಮವಿಶ್ವಾಸ ಬರುತ್ತೆ. ನಾನು ಮಾಡಬಲ್ಲೆ, ನಾನು ಮಾಡ್ತೀನಿ ಅನ್ನೋ ದೃಢತೆ ಬರುತ್ತೆ. ಸ್ವಾದಿಷ್ಠಾನ ಚಕ್ರದಲ್ಲಿ ಬಂದ್ರೆ ಒಕ್ಕಳಿನ ಕೆಳಗಿನ ಭಾಗ ಸ್ವಾದಿಷ್ಠಾನ ಚಕ್ರ, ಅಲ್ಲೇ ಗ್ರಹ ಬಂದು ಶುಕ್ರ ಮತ್ತೆ ಶನಿಯ ಒಂದು ಸಾಮೀಪ್ಯ, ಅಲ್ಲಿರುವಂತ ಸ್ಥಾನ ಅದು. ಅಲ್ಲೇ ಇರುವಂತಹ ಒಂದು ಗರ್ಭಕೋಶಗಳು ಹಾಗೂ ಪುರುಷನಿಗೆ ಎಲ್ಲ ಇರುವಂತಹ ಒಂದು ಭಾಗ ಅದು.
ಅಲ್ಲಿ ನಾವು ಹೀಲ್ ಮಾಡ್ಕೊಂಡಾಗ ಆ ಚಕ್ರ ಅಲ್ಲಿ ಹೀಲ್ ಮಾಡ್ಕೊಂಡಾಗ ಏನಾಗುತ್ತೆ, ನಮಗೆ ಸಂತಾನ ಪ್ರಾಪ್ತಿ ಆಗೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ಮಣಿಪುರ ಚಕ್ರಕ್ಕೆ ಬಂದಾಗ ನಮ್ಗೇನೋ ಒಂದು ಲೇಸಿನೆಸ್ ಇರುತ್ತೆ. ಆ ಲೇಸಿನೆಸ್ ನಮ್ಗೆ ದೂರ ಸರಿಯುತ್ತೆ. ಲವಲವಿಕೆಯಿಂದ ಇರುವಂತಹ ಒಂದು ಭಾಗ ಇರುತ್ತೆ. ಏನೋ ಬೇಡದೇ ಇರೋ ದುಶ್ಚಟಗಳಿರುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ದುಶ್ಚಟ, ಅದರಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಎಲ್ಲ ಇಷ್ಟಾರ್ಥಗಳು ಸಹಿತ ನಮಗೆ ನೆರವೇರುವಂತಹ ಒಂದು ಭಾಗ ಇರುತ್ತೆ. ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿ. ಇನ್ನು ಅನಾಥ ಚಕ್ರಕ್ಕೆ ಬಂದ್ರೆ ಸೌಹಾರ್ದತೆ, ಇನ್ನೊಬ್ಬರ ಹತ್ರ ನಡಿಬೇಕಾದ್ರೆ ನಯವಿನೀಯವಾಗಿ ನಡೀತೀವಿ. ಬನ್ನಿ ಸರ್ ಕೂತ್ಕೊಳ್ಳಿ, ಆರಾಮ ಆಯ್ತಾ ಸರ್. ಕೋಪ ಬರುತ್ತೆ, ಮನುಷ್ಯನಿಗೆ ಕೋಪ ಇಲ್ದಿರಕ್ಕೆ ಸಾಧ್ಯನೇ ಇಲ್ಲ, ಕೋಪ ಬಂದೇ ಬರುತ್ತೆ. ಆದ್ರೆ ತತ್ಕ್ಷಣದಲ್ಲಿ ಯಾರೋ ಒಬ್ರು ಹೇಳ್ತಾರೆ, ಕೋಪ ಮಾಡ್ಕೋಬೇಡಿ, ಆ ತಕ್ಷಣದಲ್ಲಿ ಕೋಪ ಕಡಿಮೆ ಮಾಡಿ ಸೌಹಾರ್ದತೆಯಿಂದ ನಡೆದು ವಿಶೇಷವಾದಂತಹ ಮದುವೆ ಆಗಿಲ್ದಿರೋರ್ಗು ಮದುವೆ ಆಗುವಂತಹ ಒಂದು ಗುಣ ಲಕ್ಷಣಗಳು ಒಂದು ಭಾಗ್ಯ ಸಿಕ್ಕತ್ತೆ. ಇನ್ನು ವಿಶುದ್ಧ ಚಕ್ರಕ್ಕೆ ಬಂದ್ರೆ ನೋಡಿ, ಇಲ್ಲಿ ವಿಶುದ್ಧ ಚಕ್ರ, ಈ ವಿಶುದ್ಧ ಚಕ್ರಕ್ಕೆ ಇಲ್ಲಿ ಗಂಟ್ಲು, ಇಲ್ಲಿ ಮಾತು, ವಾಕ್ಚಾತುರ್ಯ ಚೆನ್ನಾಗಿ ಬರುತ್ತೆ. ಬಹಳ ಚೆನ್ನಾಗಿ ಮಾತನಾಡುವಂತಹ ಒಂದು ಗುಣ ಲಕ್ಷಣಗಳು ಬರುತ್ತೆ. ಇನ್ನು ಆಜ್ಞಾ ಚಕ್ರಕ್ಕೆ ಬಂದ್ರೆ ನಮಗೆ ಪ್ರಪಂಚ ಕಾಣೋದಲ್ಲ ಆಜ್ಞಾ ಚಕ್ರದಿಂದ. ಅದೆಲ್ಲ ದೊಡ್ಡ ದೊಡ್ಡ ಮಹನೀಯರು, ಅಪರೋಕ್ಷ ಜ್ಞಾನಿಗಳಿಗೆ ಅಂತವರಿಗೆ ಅಂತಃಚಕ್ಷುಷಿನಿಂದ ಕಾಣೋದು. ನಮಗೆ ಮೇನ್ ನೋಟಕ್ಕೆ ಆಜ್ಞಾ ಚಕ್ರ ಕ್ಷಮಿಸಿ, ನೆನಪಿನ ಶಕ್ತಿ ಚೆನ್ನಾಗಿ ಬರುತ್ತೆ. ನೀವು ಕೂತ್ಕೊಂಡು ಅಬ್ಸರ್ವ್ ಮಾಡಿ ಆಜ್ಞಾ ಚಕ್ರವನ್ನ, ಎರಡು ಕಣ್ಣನ್ನು ಮುಚ್ಚಿ ಆ ಎರಡು ಕಣ್ಣುಗಳ ಗುಡ್ಡದ ಒಂದು ಈ ಮೂಗಿನ ನೇರಕ್ಕೆ ಇಲ್ಲಿ ತಗೊಂಬಂದು ನೀವು ಕೂತ್ಕೊಂಡು 2 ನಿಮಿಷ ಧ್ಯಾನ ಮಾಡಿ. ನಿಮ್ಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟೊತ್ತರೆಗೂ ಕೂತ್ಕೊಂಡು ಧ್ಯಾನ ಮಾಡಿ. ನಿಮ್ಮ ಈ ಆಜ್ಞಾ ಚಕ್ರದಲ್ಲಿ ಪಟ್ ಪಟ್ ಅಂತ ನಾಡಿಗಳು ಅಟ್ಕೊಳಕ್ ಶುರು ಆಗುತ್ತೆ. ನೀವು ಅದನ್ನೇ ಗಮನಿಸಿ ಕೂತ್ಕೊಂಡು ನೀವು ಮೆಡಿಟೇಷನ್ ಮಾಡ್ತಾ ಇದ್ರೆ ನಿಮ್ಮ ಎಲ್ಲ ನೆನಪಿನ ಶಕ್ತಿ ಚೆನ್ನಾಗಿ ಒಳಗೆ ಮೂಡಿ ಬರ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ, ಆಲೋಚನೆ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದೆ. ಆದ್ರೆ ಆಜ್ಞಾ ಚಕ್ರಕ್ಕೆ ನಮ್ಮ ನಾಡಿನ ತಂದು ಕೂಡಿಸ್ಕೋಬೇಕಲ್ಲಿ. ಹೇಗೆ ತಂದು ಕೂಡಿಸ್ಕೊಳ್ಳೋದು? ಕಣ್ಣು ಮುಚ್ಚಿ ಉಸಿರಾಟದ ಕಡೆ ಗಮನ ಕೊಡಿ. ಆ ಉಸಿರಾಟದ ಕಡೆ ಗಮನ ಕೊಟ್ಟಾಗ ಏನಾಗುತ್ತೆ, ಈ ಮೂಗಿನ ನೇರಕ್ಕೆ 2 ಗುಡ್ಡೆಗಳನ್ನ ತಗೊಂಬಂದು ಇಲ್ಲಿ ನಿಲ್ಸಿ, ಎಲ್ಲೆಲ್ಲ ಹೋಗ್ತಿರುತ್ತೆ, ಹೋಗ್ಲಿ ಪರವಾಗಿಲ್ಲ, ಆದ್ರೆ ತಂದಲ್ಲಿ ಕೂಡಿಸಿ ಅಲ್ಲಿ ನಿಮ್ಗೆ ನಾಡಿ ಟಚ್ ಆಗ್ತಾ ಇರೋ ರೀತಿಯಲ್ಲಿ ಅನುಭವ ಆಗುತ್ತೆ. ಆಗ ನೀವು ಗಮನ ಕೊಡಿ, ಫಸ್ಟ್ ಕ್ಲಾಸ್ ಆನಂದ, ಅದ್ರ ಲೋಕನೇ ಬೇರೆ ಇರುತ್ತೆ. ಅಂತ ಆಜ್ಞಾ ಚಕ್ರದ ಒಂದು ವಿಶೇಷ ವೈಶಿಷ್ಟ್ಯದ ಗುಣ ನಮ್ಮ ಭಗವಂತ ಇಟ್ಟಿದ್ದಾನೆ. ಇನ್ನ ಸಹಸ್ರಾರ ಚಕ್ರಕ್ಕೆ ಬಂದ್ಬಿಟ್ಟು ಅಲ್ಲಿ ಓಂಕಾರದ ಒಂದು ಭಾಗ ಹೇಳ್ತಾ ಕೂತಿದ್ರೆ ಈ ಆಜ್ಞಾ ಚಕ್ರದ ನೆನಪು, ಆದ್ರೆ ಈ ನೆನಪಿನ ಮೇಲೆ ಸಹಸ್ರಾರ ಚಕ್ರದ ಒಂದು ಭಾಗ. ಅದಕ್ಕೆ ಏನ್ ಹೇಳ್ತಾರೆ ನೋಡಿ ದೊಡ್ಡವರು, ನಿಮ್ಮ ಹಸ್ತ ನಮ್ಮ ತಲೆ ಮೇಲೆ ಕೈಡಿ ಅಂತ ಹೇಳ್ತಾರೆ. ಯಾಕ ರೇಸ್ ಆ ತಲೆ ಮೇಲೆ ಕೈ ಇದ್ ಕೂಡ್ಲೆ ಅವನ್ನೆಲ್ಲ ಅವನೇನ್ ಪಾಪ ಕರ್ಮಗಳಿರುತ್ತೆ ಸುಟ್ಟೋಗುತ್ತೆ. ಅಂಥ ಒಂದು ವೈಶಿಷ್ಟ್ಯವಾದಂಥ ಒಂದು ಲಕ್ಷಣ. ಈ ರೇಖಿಯ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ರೇಖಿ ಕಲಿರಿ, ರೇಖಿ ವಿದ್ಯೆಗೆ ಆಸಕ್ತಿ ತೋರಿಸಿ. ಯಾವ ಸ್ತ್ರೀ ಪುರುಷರು 5 ವರ್ಷದ ಮೇಲ್ಪಟ್ಟ ಮಕ್ಕಳು ಇದಕ್ಕೆ ಯಾವುದೇ ನಿರ್ಬಂಧನ ಇಲ್ಲ. ಆ ವಿದ್ಯೆಯನ್ನು ಚೆನ್ನಾಗಿ ಕಲಿರಿ, ಚೆನ್ನಾಗಿ ತುಂಬಾ ಅಭ್ಯಾಸ ಮಾಡ್ಬೋದು. ಅದನ್ನೆಲ್ಲ ಹೇಳ್ಕೊಡ್ತೀನಿ. ನಿಮಗೆ ಕಲಿಯುವ ಆಸಕ್ತಿ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಕರೆ ಮಾಡಿ ವಿಚಾರ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.